ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಸ್ಪೆಷಲಿ ಆಪ್ಷನ್ ಬೈಯಿಂಗ್ ಅಲ್ಲಿ ಯಾವ ರೀತಿ ನಾವು ಹಣ ಮಾಡಬಹುದು, ಯಾವ ರೀತಿ ಹ್ಯಾಸ್ ಅ ಆಪ್ಷನ್ ಬೈಯರ್ ನಮ್ಮ ಮೈಂಡ್ ಸೆಟ್ ಇರಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನರಿಗೆ ಆಪ್ಷನ್ ಬೈಯಿಂಗ್ ಅಲ್ಲಿ ಕ್ರಿಯೇಟ್ ಆಗೋ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಭಯ. ತುಂಬಾ ಜನರಿಗೆ ಒಂದು ಎಂಟ್ರಿನ ಪಡೆದ ಮೇಲೆ ಅದರಲ್ಲಿ ಭಯ ಕ್ರಿಯೇಟ್ ಆಗುತ್ತೆ, ಅದರಿಂದ ಅವರು ಎಕ್ಸಿಟ್ ಅಥವಾ ಹೋಲ್ಡ್ ಮಾಡೋದು ಇದೆಲ್ಲ ತಪ್ಪುಗಳನ್ನ ಮಾಡ್ತಾರೆ. ಹಾಗಾಗಿ ಅವರಿಗೆ ಅದರಲ್ಲಿ ಲಾಸಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ರೀತಿ ನಾವು ಭಯನ ಕಡಿಮೆ ಮಾಡಬೇಕು, ಯಾವ ರೀತಿ ಆಸ್ ಅ ಆಪ್ಷನ್ ಬೈಯರ್ ನಾವು ಪ್ಲಾನ್ ಅನ್ನ ಹೊಂದಿರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಇದ್ದೇನೆ. ಅದಕ್ಕಿಂತ ಮುಂಚೆ ಇವತ್ತಿನ ಎಕ್ಸಾಂಪಲ್ ಅನ್ನು ನಾವು ಗಮನಿಸೋಣ. ನಿಫ್ಟಿಯನ್ನು ನಾವು ಗಮನಿಸೋದಾದ್ರೆ ನಿಫ್ಟಿ ಉತ್ತಮವಾದೊಂದು ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ನ ಕೊಟ್ಟಿರುತ್ತೆ. ಆಬ್ವಿಯಸ್ಲಿ ಎಷ್ಟೋ ಜನ ಈ ಒಂದು ಎಂಟ್ರಿನ ಇಲ್ಲೇ ಪಡೆದಿರಬಹುದು, ಇಲ್ಲಿಂದ ಅವರಿಗೆ ಮೊಮೆಂಟಮ್ ಆಗ್ತಾ ಇರುತ್ತೆ. ಜಸ್ಟ್ ಬಿಕಾಸ್ ಅವರಿಗೆ ಭಯ ಆಗುತ್ತೆ ಅನ್ನೋ ರೀಸನ್ಗೆ ಅವರು ಇಲ್ಲಿ ಎಕ್ಸಿಟ್ ನ ಕಂಡಿರ್ತಾರೆ. ಆ ನಂತರ ಪ್ರೈಸ್ ಒಂದು ಉತ್ತಮವಾದ ಮೊಮೆಂಟಮ್ ನ ಕೊಟ್ಟಿರುತ್ತೆ. ಇನ್ನೊಂದು ಸಿನಾರಿಯೋ ಏನು ಅಂದ್ರೆ ಯಾವಾಗೆಲ್ಲ ಅವರು ಹೋಲ್ಡ್ ಮಾಡ್ತಾರೆ ಆಗ ಪ್ರೈಸ್ ರಿವರ್ಸಲ್ ಆಗುತ್ತೆ, ಆಗ ಅವರಿಗೆ SL ಟ್ರಿಗರ್ ಆಗುತ್ತೆ, ಅಲ್ಲೂ ಕೂಡ ಅವರಿಗೆ ಭಯ ಕ್ರಿಯೇಟ್ ಆಗುತ್ತೆ. ಇದರಿಂದಾನೇ ತುಂಬಾ ಜನ ಪ್ರಾಫಿಟ್ ನ ಲಾಸ್ ಮಾಡ್ಕೊಳ್ತಾರೆ, ಹಾಗೆ ತುಂಬಾ ಬಾರಿ ಲಾಸಸ್ ನ ಕೂಡ ಮಾಡ್ಕೊಳ್ತಾರೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನ್ನ ನಾವು ನೋಡೋದಾದ್ರೆ ಇಫ್ ಇನ್ ಕೇಸ್ ನಿಫ್ಟಿ ಹೋಗ್ತಾ ಇದೆ ಅಂತ ಬ್ಯಾಂಕ್ ನಿಫ್ಟಿಯನ್ನು ಕೂಡ ಯಾರಾದ್ರೂ ಹೋಲ್ಡ್ ಮಾಡಿದಿದ್ರೆ ಖಂಡಿತವಾಗಿಯೂ ಇವತ್ತು ಅವರಿಗೆ ಲಾಸಸ್ ನ ಆಗುತ್ತೆ. ಯಾಕೆಂದ್ರೆ ಇಫ್ ಇನ್ ಕೇಸ್ ಯಾರಾದ್ರೂ ಓಪನಿಂಗ್ ಅಲ್ಲೇ ಏನಾದ್ರೂ ಔಟ್ ಆಫ್ ದ ಮನಿನ ಲೈಕ್ 44,300 ಸಮಥಿಂಗ್ ಪಿ ನ ಏನಾದ್ರೂ ಬೈ ಮಾಡಿ ಇಲ್ಲಿಂದ ಪ್ರೈಸ್ ಕೆಳಗಡೆ ಹೋಗುತ್ತೆ, ಕಡಿಮೆಗೆ ಸಿಗ್ತಾ ಇದೆ ಅಂತ ಇವತ್ತೇನಾದ್ರೂ ಬೈ ಮಾಡಿದಿದ್ರೆ ಖಂಡಿತವಾಗಿಯೂ ಎಂಡ್ ಆಫ್ ದ ಡೇ ಅವರ ಪ್ರೀಮಿಯಂ ಏನಿರುತ್ತಲ್ಲ ಝೀರೋ ಆಗಿರುತ್ತೆ, ಕಂಪ್ಲೀಟ್ ಕ್ಯಾಪಿಟಲ್ ಇಲ್ಲಿ ಝೀರೋ ಆಗಿರುತ್ತೆ. ಈ ರೀತಿ ಆಗೋಕೆ ಬೇಸಿಕ್ ರೂಲ್ ಏನು ಅಂದ್ರೆ ಪ್ರಾಪರ್ ಆಗಿರೋ ಪ್ಲಾನ್ ಆಪ್ಷನ್ ಬೈಯರ್ ಹತ್ರ ಇರಲ್ಲ. ಯೂಶುವಲಿ ಎಲ್ಲರೂ ಕೂಡ ಹೇಳ್ತಾರೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಹಣ ಇದೆ. ಡೆಫಿನೆಟ್ಲಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಹಣ ಇದೆ, ಆಪ್ಷನ್ ಸೆಲ್ಲರ್ಸ್ ಹಣನ ಮಾಡ್ತಾರೆ, ಅದೇ ರೀತಿ ಆಪ್ಷನ್ ಸೆಲ್ಲರ್ಸ್ ಕೂಡ ಲಾಸಸ್ ನ ಮಾಡ್ಕೊಳ್ತಾರೆ. ಇವತ್ತು ನನ್ನ ಪೊಸಿಷನ್ ಅನ್ನ ನಾನು ನಿಮಗೆ ತೋರಿಸೋದಾದ್ರೆ ಬ್ಯಾಂಕ್ ನಿಫ್ಟಿಯ ಟ್ರೇಡ್ ಗಳನ್ನ ನಾನು ತಗೊಂಡಿದ್ದೆ. ರೀಸನ್ ಏನು ಅಂದ್ರೆ ಐ ಆಮ್ ಅ ಬ್ಯಾಂಕ್ ನಿಫ್ಟಿ ಟ್ರೇಡರ್. ಒಮ್ಮೆ ರಿಫ್ರೆಶ್ ಮಾಡ್ತೇನೆ ನಾನು. ಸೊ ರೀಸನ್ ಏನು ಅಂದ್ರೆ ನಾನೊಬ್ಬ ಬ್ಯಾಂಕ್ ನಿಫ್ಟಿ ಟ್ರೇಡರ್. ನಾನು ನಿಫ್ಟಿಯಲ್ಲಿ ತುಂಬಾ ರೇರ್ ಆಗಿ ಟ್ರೇಡ್ ನ ಮಾಡ್ತೇನೆ, ಅಥವಾ ಆಲ್ಮೋಸ್ಟ್ ಟ್ರೇಡ್ ಮಾಡಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಒಂದು ಇನ್ಸ್ಟ್ರೂಮೆಂಟ್ ನ ಫಾಲೋ ಮಾಡ್ತೀವಿ, ಆ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ತುಂಬಾ ದಿನಗಳಿಂದ ನಾವು ಟ್ರೇಡ್ ನ ಮಾಡ್ತೀವಿ. ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬಾ ದಿನಗಳಿಂದ ನಾನು ಟ್ರೇಡ್ ನ ಮಾಡ್ತೇನೆ, ಹಾಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಇದರ ಮೊಮೆಂಟಮ್ಗಳು ತುಂಬಾನೇ ನೀಟಾಗಿ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಇವತ್ತು ನಿಫ್ಟಿ ಮೂವ್ಮೆಂಟ್ ಆಗುತ್ತೆ ಅಂತ ನಾನೇನಾದ್ರೂ ನಿಫ್ಟಿ ಕಡೆ ಟ್ರೇಡ್ ನ ತಗೊಂಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ನನ್ನ ಪ್ಲಾನ್ ನ ಹೊರಗಡೆ ಅದು ಬರ್ತಾ ಇತ್ತು, ಅಥವಾ ಮೈಂಡ್ ಸೆಟ್ ಗೆ ಡಿಸ್ಟರ್ಬ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಹಾಗಾಗಿ ಏನೇ ಮೂವ್ಮೆಂಟ್ ಆದ್ರೂ ಏನೇ ಇದ್ರೂ ಕೂಡ ಒಂದು ಪ್ಲಾನ್ ಅಲ್ಲೇ ಅದು ಇರಬೇಕಾಗತ್ತೆ. ಇಫ್ ಇನ್ ಕೇಸ್ ಅದು ನಿಮ್ಮ ಪ್ಲಾನ್ ಅಲ್ಲಿ ಇಲ್ಲ ಅಂದಿದ್ರೆ ಅದನ್ನು ನಾವು ತಗೊಳ್ಳೋದು ಅಷ್ಟೊಂದು ಬೆಟರ್ ಅಲ್ಲ. ಸೊ ಆ ರೀಸನ್ಗೆ ನಾನು ಬ್ಯಾಂಕ್ ನಿಫ್ಟಿಯಲ್ಲೇ ಟ್ರೇಡ್ ನ ಮಾಡ್ತೀನಿ. ಅದರ ಅರ್ಥ ನೀವು ನಿಫ್ಟಿಯಲ್ಲಿ ಟ್ರೇಡ್ ಮಾಡಬಾರ್ದು ಅಥವಾ ಎರಡರಲ್ಲೂ ಟ್ರೇಡ್ ಮಾಡಬಾರ್ದು ಅಂತ ಅಲ್ಲ. ನಿಮ್ಮ ಮೈಂಡ್ ಸೆಟ್ ಮೇಲೆ ನಿಮಗೆ ಯಾವುದು ವರ್ಕ್ ಆಗುತ್ತೆ ಅಥವಾ ನಿಮ್ಗೆ ಯಾವುದು ಕರೆಕ್ಟ್ ಅಂತ ಕಾಣುತ್ತೆ ಅದನ್ನ ನೀವು ಮಾಡಬೇಕಾಗುತ್ತೆ. ನನಗೆ ಇದು ವರ್ಕ್ ಆಗುತ್ತೆ, ಸೊ ಹಾಗಾಗಿ ನಾನು ಇದನ್ನ ಫಾಲೋ ಮಾಡ್ತೇನೆ. ಸೊ ಅರೌಂಡ್ 40,000 ಸಮಥಿಂಗ್ ನಮಗೆ ಪ್ರಾಫಿಟ್ ಇಲ್ಲಿ ಇವತ್ತು ಆಗಿದೆ. ಉತ್ತಮವಾದ ಡೇ ಆಗಿತ್ತು. ಇವನ್ ತುಂಬಾನೇ ವಾಲಟೈಲ್ ಆಗಿದ್ರು ಕೂಡ ಸ್ವಲ್ಪ ಉತ್ತಮವಾದ ಮೊಮೆಂಟಮ್ಗಳು ನಮಗೆ ಇವತ್ತು ಕಾಣಲಿಕ್ಕೆ ಸಿಕ್ಕಿತು. ಸೊ ಹಾಗಿದ್ರೆ ಆಪ್ಷನ್ ಬೈಯರ್ ನ ಪ್ಲಾನ್ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಗಮನಿಸೋಣ. ಸೊ ಆಪ್ಷನ್ ಬೈಯರ್ ನ ಪ್ಲಾನ್ ಅನ್ನ ನಾವು ಗಮನಿಸೋದಕ್ಕಿಂತ ಮುಂಚೆ ಆಪ್ಷನ್ ಸೆಲ್ಲರ್ಗೆ ಹಣ ಏನಕ್ಕೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಬೇಸಿಕಲಿ ಆಪ್ಷನ್ ಸೆಲ್ಲರ್ಸ್ ಗಳ ಟಾರ್ಗೆಟ್ ಏನಿರುತ್ತಲ್ಲ, ವಾರಕ್ಕೆ 1% ಅಥವಾ ತಿಂಗಳಿಗೆ 1-2% ಅವರ ಪ್ರಾಫಿಟ್ ಟಾರ್ಗೆಟ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅವರ ಹತ್ರ 10 ಲಕ್ಷ ಕ್ಯಾಪಿಟಲ್ ಇದ್ರೆ ಅವರ ಟಾರ್ಗೆಟ್ ಏನಿರುತ್ತಲ್ಲ ಈ 10 ಲಕ್ಷಕ್ಕೆ 2% ಅಥವಾ 3% ಅಂತ ಅವರು ತಿಂಗಳಿಗೆ ಟಾರ್ಗೆಟ್ ಅನ್ನ ತಗೊಳ್ತಾರೆ. ನೆನಪಿಡಿ, ತಿಂಗಳಿಗೆ 30 ದಿನಕ್ಕೆ 3% ಟಾರ್ಗೆಟ್ ಅಂತ ತಗೊಂಡ್ರು ಕೂಡ ಅವರ ಟಾರ್ಗೆಟ್ ಎಷ್ಟಾಯ್ತು ಅಂತ ಅನ್ಕೊಳ್ಳಿ. 10 ಲಕ್ಷಕ್ಕೆ 10% ಅಂದಾಗ 1 ಲಕ್ಷ ಆಯ್ತು, 3% ಅಂದಾಗ ಜಸ್ಟ್ 30,000 ಅವರು 10 ಲಕ್ಷಕ್ಕೆ ಅರ್ನ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಅಂದ್ರೆ 30 ಡೇಸ್ಗೆ ಅವರ ಟಾರ್ಗೆಟ್ ಬಂದ್ಬಿಟ್ಟು 30,000 ರುಪೀಸ್ ಆಗಿರುತ್ತೆ. 10 ಲ್ಯಾಕ್ಸ್ ಕ್ಯಾಪಿಟಲ್ಗೆ ಇಷ್ಟು ಸಣ್ಣ ಟಾರ್ಗೆಟ್ ಅನ್ನ ಅವರು ಇಟ್ಕೊಳ್ತಾರೆ. ಬಟ್ ಆಪ್ಷನ್ ಬೈಯರ್ ಅನ್ನು ನೀವು ತಿಳ್ಕೊಳ್ಳಿ, 10,000 ರೂಪಾಯಿನ ತಗೊಂಡು ಅವರು ಈ ಟಾರ್ಗೆಟ್ ಅನ್ನ ಅಥವಾ ಈ ಕ್ಯಾಪಿಟಲ್ ಅಲ್ಲಿ ನಾನು 1 ಲಕ್ಷ ರೂಪಾಯಿ ಮಾಡಬೇಕು, 2 ಲಕ್ಷ ರೂಪಾಯಿ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನ ಹೊಂದಿರ್ತಾರೆ. ಇದರಿಂದ ಕಂಪ್ಲೀಟ್ ಮೈಂಡ್ ಅಪ್ಸೆಟ್ ಆಗುತ್ತೆ, ಅಥವಾ ಇದರಲ್ಲಿ ಯಾವುದೇ ರೀತಿ ನೀವು ಟ್ರೇಡ್ ನ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ಒಂದು ಆಪ್ಷನ್ ಸೆಲ್ಲರ್ಸ್ ಹಣ ಮಾಡೋ ರೀಸನ್ ಏನು ಅಂದ್ರೆ ಅವರ ಟಾರ್ಗೆಟ್ 2-3% ಇರುತ್ತೆ. ಅಂದ್ರೆ 30,000 ರೂಪಾಯಿ ಅವರ ಟಾರ್ಗೆಟ್ ಇರುತ್ತೆ ಬೇಸಿಕಲಿ 10 ಲಕ್ಷ ಕ್ಯಾಪಿಟಲ್ಗೆ. ಜಸ್ಟ್ ಕ್ಯಾಪಿಟಲ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದೇ 10,000 ಕ್ಯಾಪಿಟಲ್ಗೆ ಆದಾಗ 3% ಅಂದಾಗ 300 ರೂಪಾಯಿ ಅವರ ಟಾರ್ಗೆಟ್ ಆಗುತ್ತೆ ಒಂದು ತಿಂಗಳಿಗೆ. ಸೊ ಈ ಸೈಕಾಲಜಿನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಪ್ಷನ್ ಸೆಲ್ಲಿಂಗ್ ಈಸ್ ಅ ಬ್ಯೂಟಿಫುಲ್ ಬಿಸ್ನೆಸ್ ಯಾವಾಗ ನಿಮಗೆ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ ಆವಾಗ. ಬಟ್ ಆಪ್ಷನ್ ಬೈಯಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾರ್ಟ್ ಆಫ್ ಬಿಸ್ನೆಸ್ ಆಗಿರುತ್ತೆ. ಅದನ್ನ ನೀವು ಅದೇ ರೀತಿ ಮಾಡಬೇಕಾಗತ್ತೆ. ಯಾವುದೇ ರೀತಿ ನಾವು ಆಪ್ಷನ್ ಸೆಲ್ಲಿಂಗ್ ರಾಂಗ್ ಅಥವಾ 3% ತಗೊಳ್ಳೋದು ರಾಂಗ್ ಅಂತ ಹೇಳ್ತಾ ಇಲ್ಲ. ಬಟ್ ಅವರ ಬಿಸ್ನೆಸ್ ವೈಸ್ ಅಲ್ಲಿ ನಾವು ನೋಡೋದಾದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ಲಿ ಕರೆಕ್ಟ್ ಆಗಿದೆ. ಯಾಕೆಂದ್ರೆ 1 ಕೋಟಿಗೆ 3% ಅಂತ ಹೇಳಿದಾಗ 3 ಲಕ್ಷ ರೂಪಾಯಿ ಇಸ್ ಅ ಹ್ಯೂಜ್ ಮನಿ. ಸೊ ಇದು ತುಂಬಾನೇ ಬೆಟರ್ ಬಿಸ್ನೆಸ್ ಆಗಿರುತ್ತೆ ಅವರಿಗೆ. ಈಗ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ
ಒಂದು ವೇಳೆ ಆಪ್ಷನ್ ಸೆಲ್ಲರ್ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳೋಣ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರು ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ಪೊಸಿಷನ್ ತಗೊಳ್ಬಹುದು? ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರು ಏನೇ ಅಡ್ಜಸ್ಟ್ಮೆಂಟ್ ಮಾಡಿದ್ರು ಕೂಡ 4 ರಿಂದ 5 ಪೊಸಿಷನ್ ಗಳನ್ನ ಅವರು ತಗೊಳ್ಬಹುದು. ಅದಕ್ಕಿಂತ ಜಾಸ್ತಿ ಪೊಸಿಷನ್ ಗಳನ್ನ ಅವರಿಗೆ ತಗೊಳ್ಳಿಕ್ಕೆ ಆಗಲ್ಲ. ಅಂದ್ರೆ 4 ರಿಂದ 5 ಲಾಟ್ ಗಳನ್ನ ಅವರು ತಗೊಳ್ಬಹುದು. ಈಗ ಸೇಮ್ ಥಿಂಗ್ ಅನ್ನ ನೀವು ಆಪ್ಷನ್ ಬೈಯರ್ಗೆ ತಗೊಂಡು ಬನ್ನಿ. 1 ಲಕ್ಷ ಕ್ಯಾಪಿಟಲ್ ಇದ್ರೆ ಆಪ್ಷನ್ ಬೈಯರ್ ಏನ್ ಮಾಡ್ತಾರೆ, ಔಟ್ ಆಫ್ ದ ಮನಿ ಆಪ್ಷನ್ ಗಳನ್ನ ತಗೊಳ್ತಾರೆ. 100 ರೂಪಾಯಿಗೆ ಅಥವಾ 50 ರೂಪಾಯಿಗೆ ಪ್ರೀಮಿಯಂ ಸಿಗುತ್ತೆ ಅಂತ ಅವರು 1 ಲಕ್ಷಕ್ಕೆ ಎಷ್ಟು ಕ್ವಾಂಟಿಟಿ ಬರುತ್ತೆ ಅಷ್ಟು ಕ್ವಾಂಟಿಟಿಗಳನ್ನ ತಗೊಳ್ತಾರೆ. ಅಂದ್ರೆ ಮೇ ಬಿ ಅದು 10 ಲಾಟ್ ಆಗಿರ್ಬೋದು, ಮೇ ಬಿ ಅದು 20 ಲಾಟ್ ಆಗಿರ್ಬೋದು, ಮೇ ಬಿ ಅದು 30 ಲಾಟ್ ಕೂಡ ಆಗಿರ್ಬೋದು. ಹೋಲ್ ಕ್ವಾಂಟಿಟಿನ ಅವರು ಡಿಪ್ಲಾಯ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆಪ್ಷನ್ ಸೆಲ್ಲರ್ಗೆ 4-5 ಲಾಟ್ ಅಲ್ಲಿ ಮಾತ್ರ ರಿಸ್ಕ್ ಇರುತ್ತೆ. ಏನೇ ಆದ್ರೂ ಕೂಡ ಅವರು SL ಅಲ್ಲಿ ಎಕ್ಸಿಟ್ ಆದ್ರೂ ಕೂಡ ಅವರಿಗೆ 1 ಲಕ್ಷ ಝೀರೋ ಆಗಲ್ಲ. ಏನೇ ಕಾರಣಕ್ಕೆ ಅವರಿಗೆ ಝೀರೋ ಆಗಲ್ಲ. ಬಟ್ ಆಪ್ಷನ್ ಸೆಲ್ಲರ್ಗೆ ಇಫ್ ಇನ್ ಕೇಸ್ 20-30 ಲಾಟ್ ಅಂತ ಅವರು ಔಟ್ ಆಫ್ ದ ಮನಿನ ತಗೊಂಡಾಗ ಕಂಪ್ಲೀಟ್ಲಿ ಅದು ಝೀರೋ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಪ್ಷನ್ ಸೆಲ್ಲರ್ ಈ ಸೈಡ್ ಅಲ್ಲಿ ನೋಡಿದಾಗಲೂ ಕೂಡ ಸೇಫ್ ಆಗಿರ್ತಾರೆ. ಈ ಸೈಡ್ ಅಲ್ಲಿ ಆಪ್ಷನ್ ಬೈಯರ್ ಕಂಪ್ಲೀಟ್ಲಿ ರಿಸ್ಕಿ ಆಗಿರ್ತಾರೆ. ಇದರಲ್ಲಿ ತಪ್ಪು ಆಪ್ಷನ್ ಬೈಯಿಂಗ್ ಇದಲ್ಲ, ಇದರಲ್ಲಿ ತಪ್ಪಿರೋದು ಮೈಂಡ್ ಸೆಟ್. ಇದು ನಾವು ಮೈಂಡ್ ಅಲ್ಲಿ ಅನ್ಕೊಳ್ತೀವಿ 1 ಲಕ್ಷ ಕ್ಯಾಪಿಟಲ್ ಇದೆ, ನಾನು 30 ಲಾಟ್ ಅನ್ನ ತಗೊಂಡ್ರೆ 1 ಲಕ್ಷ 2 ಲಕ್ಷ ಆಗುತ್ತೆ, 4 ಲಕ್ಷ ಆಗುತ್ತೆ ಅಂತ. ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಎಡವೋದ್ರಿಂದ ಅಲ್ಲಿ ನಿಮ್ಗೆ ಹಣ ಮಾಡ್ಲಿಕ್ಕೆ ಆಗಲ್ಲ. ದಿಸ್ ಇಸ್ ದ ಬೇಸಿಕ್ ಪ್ರಾಬ್ಲಮ್ ವಿತ್ ಆಪ್ಷನ್ ಬೈಯರ್ಸ್. ಸೊ ಈ 2 ಪಾಯಿಂಟ್ ಅನ್ನು ನೀವು ಒಬ್ಸರ್ವ್ ಮಾಡಿ. ಈ 2 ಪಾಯಿಂಟ್ ಅನ್ನು ನೀವು ಆಪ್ಷನ್ ಬೈಯಿಂಗಿಗೆ ತಗೊಂಡು ಬಂದಾಗ ಖಂಡಿತವಾಗಿಯೂ ನಿಮಗೆ ಹಣ ಆಗುತ್ತೆ. ಸೊ ಈ ಬೇಸ್ಡ್ ಆಗಿ ನೀವೊಂದು ಪ್ಲಾನ್ ನ ಮಾಡಿ. ಆಬ್ವಿಯಸ್ಲಿ ಇದೊಂದು ರಿಯಾಲಿಟಿ ತರನೇ ನಾವು ಮಾತಾಡೋಣ. ಯಾವುದೇ ರೀತಿ 1% ತಗೊಳ್ಳಿ 2% ತಗೊಳ್ಳಿ ಅಂತ ನಾನು ಮಾತಾಡೋಲ್ಲ. ರಿಯಾಲಿಟಿ ಯಾವ ರೀತಿ ಇರುತ್ತೆ ಅದನ್ನೇ ನಾವು ಮಾತಾಡೋಣ. ಸೊ ದಟ್ ನಿಮ್ಗೆ ಏನಾದ್ರೂ ಇದರಲ್ಲಿ ರಾಂಗ್ ಅಂತ ಅನಿಸಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಇದರಲ್ಲಿ ಎಡಿಟಿಂಗ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿಯೂ ನಿಮ್ಗೆ ಬೇಕಾದ ರೀತಿ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಬಹುದು ಅಥವಾ ನಿಮ್ಗೆ ಬೇಕಾದ ರೀತಿ ಆ ಪ್ಲಾನ್ ನೀವು ಮಾಡ್ಕೊಳ್ಬಹುದು. ಯಾಕೆಂದ್ರೆ ಕಂಪ್ಲೀಟ್ಲಿ ಇಂಡಿವಿಜುವಲ್ ಮೈಂಡ್ ಸೆಟ್ ಮೇಲೆ ಈ ಆಪ್ಷನ್ ಬೈಯಿಂಗ್ ಬಿಸ್ನೆಸ್ ನಡೆಯುತ್ತೆ. ಅಬ್ಸಲ್ಯೂಟ್ಲಿ ರಿಸ್ಕಿ ಬಿಸ್ನೆಸ್, ತುಂಬಾನೇ ರಿಸ್ಕಿ ಬಿಸ್ನೆಸ್, ಅಟ್ ದ ಸೇಮ್ ಟೈಮ್ ಮೋಸ್ಟ್ ರಿವಾರ್ಡಿಂಗ್ ಬಿಸ್ನೆಸ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರೂ ತುಂಬಾ ದೊಡ್ಡ ರಿವಾರ್ಡ್ ನ ಕೊಡುತ್ತೆ ಅಂತ ಆದ್ರೆ ಅದು ಆಪ್ಷನ್ ಬೈಯಿಂಗ್ ಆಗಿರುತ್ತೆ. ಅಂಡ್ ಆಪ್ಷನ್ ಬೈಯಿಂಗ್ ಅಲ್ಲಿ ನಿಮ್ಗೆ ಏನ್ ರಿವಾರ್ಡ್ ಸಿಗುತ್ತಲ್ಲ, ಯಾವುದೇ ಫಾರ್ಮೆಟ್ ಅಲ್ಲೂ ಕೂಡ ನಿಮ್ಗೆ ಅದು ಸಿಗಲ್ಲ. ಬಟ್ ಮೋಸ್ಟ್ ಸ್ಕಿಲ್ಫುಲ್ ಅಂಡ್ ಮೋಸ್ಟ್ ರಿವಾರ್ಡಿಂಗ್, ಮೋಸ್ಟ್ ರಿಸ್ಕಿಯಸ್ಟ್ ಬಿಸ್ನೆಸ್ ಆಗಿರುತ್ತೆ. ಸೊ ಪ್ರಾಪರ್ ಆಗಿರೋ ಪ್ಲಾನ್ ಅನ್ನು ನಾವು ಮಾಡೋಣ. ಫಾರ್ ಎಕ್ಸಾಂಪಲ್ 1 ಲಕ್ಷ ಕ್ಯಾಪಿಟಲ್ ನಿಮ್ಮ ಹತ್ರ ಇದೆ ಅಂತ ಅನ್ಕೊಳ್ಳೋಣ. ನನಗೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನೀವು ಈ 1 ಲಕ್ಷಕ್ಕೆ ಒಂದು ತಿಂಗಳಿಗೆ ಎಷ್ಟು ಪ್ರಾಫಿಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಜಸ್ಟ್ ನನಗೆ ಕಮೆಂಟ್ ಮಾಡಿ. ಸೊ ದಟ್ ನೀವು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟಾರ್ಗೆಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ. ಈಗ ಈ 1 ಲಕ್ಷನ ಎಲ್ರಿಗೂ ಕೂಡ ಡಬಲ್ ಮಾಡೋ ಆಸಕ್ತಿ ಇರುತ್ತೆ. ಅಂದ್ರೆ ಆಪ್ಷನ್ ಸೆಲ್ಲರ್ಗೆ ಆಬ್ವಿಯಸ್ಲಿ ಅದನ್ನ ಡಬಲ್ ಮಾಡೋ ಆಸಕ್ತಿ ಇರಲ್ಲ. ಅವರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ನನಗೆ ಒಂದು 3% ಆದ್ರೆ ಸಾಕು, ಅಥವಾ ನನಗೆ ಒಂದು 4% ಅಥವಾ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5% ತಿಂಗಳಿಗೆ ಆದ್ರೆ ಸಾಕು, ವಿಚ್ ಇಸ್ ಅ ಗುಡ್ ರಿಟರ್ನ್ ಫಾರ್ ಮಿ ಅಂತ ಅವರು ಮೈಂಡ್ ಅಲ್ಲೇ ಫಿಕ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಅವರಿಗೆ ಡಬಲ್ ಮಾಡೋ ಇಂಟ್ರೆಸ್ಟ್ ಇರಲ್ಲ, ಅದು ಡಬಲ್ ಕೂಡ ಆಗಲ್ಲ, ಅವರಿಗೆ ಆ ಆಪ್ಷನ್ ಇರಲ್ಲ. ಸೊ ಹಾಗಾಗಿ ಅವರು ಕಂಪ್ಲೀಟ್ಲಿ ಕ್ಲಿಯರ್ ಆಗಿರ್ತಾರೆ. ಆಪ್ಷನ್ ಸೆಲ್ಲರ್ಸ್ ಅವರ ಕಡೆಯಿಂದ ಅವರು ಕಂಪ್ಲೀಟ್ಲಿ ಕ್ಲಿಯರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಟ್ರ್ಯಾಪ್ ಆಗೋದು ಆಪ್ಷನ್ ಬೈಯರ್ಸ್ ಆಗಿರ್ತಾರೆ. ಈಗ 1 ಲಕ್ಷ ಕ್ಯಾಪಿಟಲ್ ನ ತುಂಬಾ ಜನರಿಗೆ ಡಬಲ್ ಮಾಡ್ಬೇಕು, ಅಥವಾ ಈವನ್ 10,000 ಇದ್ರು ಕೂಡ ಅಥವಾ 20,000 50,000 ಇದ್ರು ಕೂಡ ಫಸ್ಟ್ ಥಾಟ್ ಬರೋದೇ ನಾನು ಇದನ್ನ ಡಬಲ್ ಮಾಡಬೇಕು. 1 ಲಕ್ಷ 2 ಲಕ್ಷ ಮಾಡ್ತೇನೆ, 2 ಲಕ್ಷ 4 ಲಕ್ಷ, 4 ಲಕ್ಷ 8 ಲಕ್ಷ. ದಿಸ್ ಇಸ್ ಹೌ ದೇ ಥಿಂಕ್, ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಈ ರೀತಿ ನಾವು ಯಾವಾಗಲೂ ಥಿಂಕ್ ಮಾಡಲಿಕ್ಕೆ ಹೋಗಬಾರ್ದು. 1 ಲಕ್ಷನ ಡಬಲ್ ಮಾಡಬೇಕು ಅಂತ ನಿಮಗೆ ಆಸಕ್ತಿ ಇದ್ರೂ ಕೂಡ ನೀವೇನಾದ್ರೂ ಒಂದೊಂದು ಟ್ರೇಡ್ ಅಲ್ಲಿ 100 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ರು ಕೂಡ ಆಬ್ವಿಯಸ್ಲಿ ನೀವು 100 ಪಾಯಿಂಟ್ಸ್ ಅನ್ನ ಒಂದೊಂದು ಟ್ರೇಡ್ ಅಲ್ಲಿ ಕ್ಯಾಪ್ಚರ್ ಮಾಡಬಹುದು. ಆಬ್ವಿಯಸ್ಲಿ ಇದಕ್ಕೆ ನೀವು ವೆಯ್ಟ್ ಮಾಡಬೇಕು. ಇದಕ್ಕೆ ತುಂಬಾ ರೂಲ್ಸ್ ಎಲ್ಲ ಇರುತ್ತೆ, ಕೆಲವೊಂದು ಸ್ಟ್ರಾಟಜಿಗಳನ್ನ ನೀವು ಫಾಲೋ ಮಾಡಬೇಕು. ಆಬ್ವಿಯಸ್ಲಿ ನಮ್ಮ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡೋ 9 ಸ್ಟ್ರಾಟಜಿಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ 100 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ಏನು ಕೂಡ ದೊಡ್ಡ ವಿಚಾರ ಆಗಲ್ಲ. ಸೊ ನಿಮ್ಗೆ ಏನಾದ್ರೂ ಕೋರ್ಸ್ಗೆ ಜಾಯ್ನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಮ್ಮ ಆಪ್ ನ ಲಿಂಕ್ ಸಿಗುತ್ತೆ, ಅದರಲ್ಲಿ ನೀವು ಕೋರ್ಸಸ್ ಗಳಿಗೂ ಕೂಡ ಜಾಯಿನ್ ಆಗಬಹುದು. ಇಫ್ ಇನ್ ಕೇಸ್ ನೀವೇನಾದ್ರೂ ಸಿಸ್ಟಮ್ ಬೇಸ್ಡ್ ಅಥವಾ ಸ್ಟ್ರಾಟಜಿ ಬೇಸ್ಡ್ ರೂಲ್ ಗಳನ್ನ ಫಾಲೋ ಮಾಡಿ ನನಗೆ ಇಂಪಾರ್ಟೆಂಟ್ ಟ್ರೇಡ್ ಗಳು ಮಾತ್ರ ಸಾಕು ಅಂತ ಅನ್ಕೊಂಡು ನೀವು ಒಂದು ವೇಳೆ ಒಂದು ಟ್ರೇಡ್ ಗೆ 100 ಪಾಯಿಂಟ್ಸ್ ಅನ್ನ ಈವನ್ ಕ್ಯಾಪ್ಚರ್ ಮಾಡಿದ್ರು ಕೂಡ ಜಸ್ಟ್ 10 ಟ್ರೇಡ್ ಸಾಕು ನಿಮ್ಗೆ 100 ಕ್ವಾಂಟಿಟಿಯಲ್ಲಿ. ಅಂದ್ರೆ 1 ಲಕ್ಷನ ಹೋಲ್ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ, ಇದರಲ್ಲಿ 40,000 ಇನ್ವೆಸ್ಟ್ ಮಾಡಿ ಕೂಡ ನೀವು 10 ಟ್ರೇಡ್ ಅನ್ನ ಪ್ರಾಪರ್ ಆಗಿ ತಗೊಂಡ್ರಿ ಅಂದ್ರೂ ಕೂಡ 1 ಲಕ್ಷ ನಿಮ್ಗೆ 2 ಲಕ್ಷ ಆಗುತ್ತೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ಲಾನ್. ಈ ರೀತಿ ನಾವು ಡಬಲ್ ಮಾಡಲಿಕ್ಕೆ ಪ್ಲಾನ್ ಮಾಡಬೇಕು ಹೊರತು ಒಂದೇ ದಿನ ಒಂದೇ ಸೆಕೆಂಡ್ ಅಲ್ಲಿ ಅಥವಾ ಒಂದೇ ಗಂಟೆಯಲ್ಲಿ ನನಗೆ ಹಣ ಡಬಲ್ ಆಗಬೇಕು ಅಂದಾಗ ಅದು ಕಂಪ್ಲೀಟ್ಲಿ ತಪ್ಪಾಗುತ್ತೆ. ಆ ರೀತಿ ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಸೊ ಯಾವಾಗಲೂ ನೆನಪಿಡಿ, 1 ಲಕ್ಷ ಕ್ಯಾಪಿಟಲ್ ಇದ್ದಾಗ ಇದರಲ್ಲಿ ನಿಮ್ಮ ಪ್ಲಾನ್ ಯಾವ ರೀತಿ ಇರಬೇಕು ಅಂದ್ರೆ ಇದರಲ್ಲಿ ಜಸ್ಟ್ 40% ಕ್ಯಾಪಿಟಲ್ ನ ನೀವು ಟ್ರೇಡಿಂಗಿಗೆ ಇನ್ವೆಸ್ಟ್ ಮಾಡಬೇಕು. ಅಂದ್ರೆ ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ, ನೀವು 40% ಕ್ಯಾಪಿಟಲ್ ನ ಅಷ್ಟೇ ನೀವು ಟ್ರೇಡಿಂಗಿಗೆ ಯೂಸ್ ಮಾಡಬೇಕು. ಇದರ ರೀಸನ್ ಏನು ಅಂದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ
1,00,000ಕ್ಕೆ 1,00,000 ಕ್ಯಾಪಿಟಲ್ ಅನ್ನು ಕೂಡ ಯೂಸ್ ಮಾಡಿ 250 ಕ್ವಾಂಟಿಟಿಗಳನ್ನ ತಗೊಂಡ್ರಿ ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ಇಂದ ಮನಿ ತಗೊಂಡಾಗ ಯೂಶುವಲಿ ನಿಮ್ಗೊಂದು 250 ಕ್ವಾಂಟಿಟಿ 1,00,000ಕ್ಕೆ ಆಪ್ಷನ್ ಬೈಯಿಂಗ್ ಅಲ್ಲಿ ಬರ್ತದೆ. ಸೊ 250 ಕ್ವಾಂಟಿಟಿಗಳನ್ನ ತಗೊಂಡು ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು 40 ಪಾಯಿಂಟ್ ಎಸ್ ಎಲ್ ಇದರಲ್ಲಿ ಹಿಟ್ ಆಯ್ತು, ಸ್ಟಾಪ್ ಲಾಸ್ ಹಿಟ್ ಆಯ್ತು ಫಸ್ಟ್ ಟ್ರೇಡ್ ಅಲ್ಲಿ ಅಂತ ಆದಾಗ ನಿಮ್ಗೆ ಇದರಲ್ಲಿ 12,000 ಅಥವಾ 10,000 ಸಮಥಿಂಗ್ ಪ್ರಾಫಿಟ್ ಲಾಸಸ್ ನಿಮ್ಗೆ ಆಗುತ್ತೆ. ಸೊ 10,000 ಲಾಸಸ್ ಅಂತ ಆದಾಗಲೂ ಕೂಡ ನಿಮ್ಗೆ ಕ್ಯಾಪಿಟಲ್ ನೆಕ್ಸ್ಟ್ ಉಳಿಯೋದು 90,000. ಈಗ ನೆಕ್ಸ್ಟ್ ಟ್ರೇಡ್ ಅನ್ನು ನಿಮ್ಗೆ ಮತ್ತೆ 250 ಕ್ವಾಂಟಿಟೀಸ್ ಅಲ್ಲಿ ತಗೊಳ್ಳಿಕ್ಕೆ ಆಗಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಆ ಟ್ರೇಡ್ ಕನ್ಫರ್ಮ್ ಇದ್ರೂ ಕೂಡ ಡೈರೆಕ್ಟ್ಲಿ ಅಷ್ಟು ಕ್ವಾಂಟಿಟಿನ ನಿಮಗೆ ಇನ್ಪುಟ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ 10,000 ನಿಮ್ಮ ಹತ್ರ ಲಾಸ್ ಆಗಿದೆ. ಸೊ ಇಲ್ಲೇ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಲಾಸ್ ಆಗಿರೋ ಟ್ರೇಡನ್ನು ನೀವು ಫುಲ್ ಕ್ವಾಂಟಿಟಿಯಲ್ಲಿ ತಗೊಳ್ತೀರಾ, ಬಟ್ ಪ್ರಾಫಿಟ್ ಆಗೋ ಟ್ರೇಡನ್ನು ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ತೀರಾ, ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ನಿಮಗೆ ಪ್ರೀವಿಯಸ್ ಲಾಸಸ್ನ ಕವರ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ತುಂಬಾ ಜನ ಏನು ಲಾಸಸ್ ಆಗಿದೆ ಆ ಲಾಸಸ್ನ ಅವರು ಕವರ್ ಮಾಡಲಿಕ್ಕೆ ಕಷ್ಟಪಡ್ತಾ ಇರೋದು ಏನಕ್ಕೆ ಅಂದ್ರೆ ಹೋಲ್ ಕ್ಯಾಪಿಟಲ್ನ ಹಾಕಿರ್ತಾರೆ. ಯಾವಾಗ ಟ್ರೇಡ್ ಅವರ ವಿನ್ನಿಂಗ್ ಸೈಡಲ್ಲಿ ಹೋಗ್ತಾ ಇರುತ್ತೆ ಆಗ ಅವರಿಗೆ ಹೋಲ್ ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಅಲ್ಲಿ ಕ್ಯಾಪಿಟಲೇ ಇರಲ್ಲ. ಸೇಮ್ ಥಿಂಗ್ ಇಫ್ ಇನ್ ಕೇಸ್ ಸೆಕೆಂಡ್ ಟ್ರೇಡ್ ಅನ್ನು ಕೂಡ ನೀವು ಒಂದು 200 ಕ್ವಾಂಟಿಟಿಯಲ್ಲಿ ತಗೊಳ್ತೀರಾ, ಅದರಲ್ಲೂ ಕೂಡ 10,000 ಲಾಸಸ್ ಆಯಿತು ಅಂತ ಅನ್ಕೊಳ್ಳೋಣ. ಅಲ್ಲಿಗೆ ಕಂಪ್ಲೀಟ್ಲಿ ಮೈಂಡ್ ಸೆಟ್ ಅಪ್ಸೆಟ್ ಆಗುತ್ತೆ. 20,000 ದಿನಕ್ಕೆ ಹೋಯ್ತು, 20% ನಂದು ಹೋಯ್ತು ಅಂತ ನೀವು ಮತ್ತೆ ರಿವೆಂಜ್ ಟ್ರೇಡ್ಗಳನ್ನ ಯಾವ ರೀತಿ ಇದನ್ನು ನಾನು ರಿಕವರ್ ಮಾಡಬೇಕು ಅನ್ನೋ ರೀತಿ ನೀವು ಪ್ಲಾನ್ ಅನ್ನ ಮಾಡ್ತೀರಾ. ಬಟ್ ಓವರ್ ಟ್ರೇಡಿಂಗ್ ಮಾಡಿದಾಗ ಯಾರು ಕೂಡ ಹಣನ ಮಾಡಿರೋ ಚಾನ್ಸಸ್ ಇಲ್ಲ, ಬಿಕಾಸ್ ಓವರ್ ಟ್ರೇಡಿಂಗ್ ಮಾಡಿದಾಗ ನಮಗೆ ಒಂದು ಚಾರ್ಜಸ್ ಅಲ್ಲಿ ಹಣ ಹೋಗುತ್ತೆ, ಅಟ್ ದ ಸೇಮ್ ಟೈಮ್ ನಮಗೆ ಲಾಸಸ್ ಕೂಡ ದೊಡ್ಡದಾಗಿ ಆಗುತ್ತೆ. ಹಾಗಾಗಿ 1,00,000ದಲ್ಲಿ ಜಸ್ಟ್ 40% ಕ್ಯಾಪಿಟಲ್ ಅನ್ನು ನೀವು ತಗೊಳ್ಳಿ, ಅಂದ್ರೆ ಜಸ್ಟ್ 40,000 ಅನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಒಂದು 100 ಕ್ವಾಂಟಿಟೀಸ್ ನ ನೀವು ಬೈ ಮಾಡಿ. ಇದನ್ನ ನೀವು ಬಾಕಿ ದೊಡ್ಡ ಕ್ಯಾಪಿಟಲ್ ಗಳಿಗೂ ಕೂಡ ನೀವು ಇದನ್ನ ಅಪ್ಲೈ ಮಾಡಬಹುದು. ಆಬ್ವಿಯಸ್ಲಿ 10,000ದಲ್ಲಿ ಯಾರೆಲ್ಲ ಟ್ರೇಡ್ ಮಾಡ್ತಾ ಇದ್ದೀರಾ, ನೀವು ಕಲಿತಾ ಇದ್ದೀರಾ, ನೀವು ಜಸ್ಟ್ ಇದರಲ್ಲಿ ಲರ್ನಿಂಗ್ ನ ಮಾಡ್ತಾ ಇದ್ದೀರಾ. ಬಿಸ್ನೆಸ್ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ನಿಮಗೆ ಬೇಕೇ ಬೇಕಾಗುತ್ತೆ. ಯಾವಾಗ ನಿಮಗೆ ಕಂಫರ್ಟೇಬಲ್ ಆಗುತ್ತೆ, ಈ 10,000ದಲ್ಲಿ ಕಂಫರ್ಟೇಬಲ್ ಆಗುತ್ತೆ, ಆಗ ನೀವು ಗ್ರೋ ಮಾಡಿಕೊಂಡು ಜಾಸ್ತಿ ಹಣನ ತಗೊಂಡು ಟ್ರೇಡ್ ನ ಮಾಡಬಹುದು. ಬಟ್ ಇದೊಂದು ಬಿಸ್ನೆಸ್ ಪ್ಲಾನ್ ನಾನು ಮಾಡ್ತಾ ಇದ್ದೇನೆ, ಹಾಗಾಗಿ ಬಿಸ್ನೆಸ್ ರೀತಿನ ನಾವು ಇದರಲ್ಲಿ ಡಿಸ್ಕಸ್ ನ ಮಾಡೋಣ. 40% ಕ್ಯಾಪಿಟಲ್ ನ ನೀವು ಯೂಸ್ ಮಾಡಿ 100 ಕ್ವಾಂಟಿಟೀಸ್ ನ ನೀವು ಇದರಲ್ಲಿ ಇನ್ಪುಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. 100 ಕ್ವಾಂಟಿಟೀಸ್ಗೆ ನಿಮ್ಗೊಂದು 50 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ತೀರಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ತುಂಬಾ ಜನ ಇಲ್ಲಿ 50 ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡೇ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಮಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ನಮ್ಮ ಸ್ಟ್ರಾಟಜಿಗಳನ್ನ ಕೋರ್ಸಿಗೆ ಜಾಯ್ನ್ ಆಗಿ ಕಲಿಬಹುದು. ಯಾಕೆಂದ್ರೆ 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡೋದು ಈಸ್ ಅ ವೆರಿ ಈಸಿ ಥಿಂಗ್. ಜಾಸ್ತಿ ಏನು ದೊಡ್ಡ ವಿಚಾರ ಇಲ್ಲ ಅದರಲ್ಲಿ. 50 ಪಾಯಿಂಟ್ಸ್ ತುಂಬಾನೇ ಈಸಿಯಾಗಿ ನಾವು ಆಪ್ಷನ್ ಬೈಯಿಂಗ್ ಅಲ್ಲಿ ಕ್ಯಾಪ್ಚರ್ ನ ಮಾಡಬಹುದು. ಸೊ 100 ಕ್ವಾಂಟಿಟೀಸ್ ತರ ನೀವು 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. 100 ಪಾಯಿಂಟ್ಸ್ ಬೇಡ, 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ನಿಮಗೆ ಒಂದು ಟ್ರೇಡ್ಗೆ ಟಾರ್ಗೆಟ್ ಏನಾಗುತ್ತೆ ಅಂದ್ರೆ ಅರೌಂಡ್ 5,000 ರೂಪೀಸ್ ನಿಮಗೆ ಪ್ರಾಫಿಟ್ ಆಗುತ್ತೆ. ಇವನ್ ನೀವು 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ರೆ, ಅಂದ್ರೆ ಜಸ್ಟ್ ನೀವು 1,00,000ಕ್ಕೆ 40% ಕ್ಯಾಪಿಟಲ್ ನ ಯೂಸ್ ಮಾಡಿ ಅರೌಂಡ್ 5% ಅಪಾನ್ ಕ್ಯಾಪಿಟಲ್ ನೀವು ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ನ ಮಾಡಿದಿರಾ. ಸೊ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಆಪ್ಷನ್ ಸೆಲ್ಲರ್ಸ್ ಇದೇ ಪ್ರಾಫಿಟ್ ನ ಮಾಡ್ಲಿಕ್ಕೆ 1 ತಿಂಗಳು ಅವರು ಹೋಲ್ಡ್ ಮಾಡ್ತಾರೆ. 1 ತಿಂಗಳು ಅವರು ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ತಾರೆ, ಆ ಕಡೆ ಈ ಕಡೆ ಟ್ರೇಡ್ ಗಳನ್ನ ರಿವರ್ಸ್ ಮಾಡ್ತಾರೆ ಅಥವಾ ಎಕ್ಸಿಟ್ ಆಗ್ತಾರೆ. ಇದೆಲ್ಲವನ್ನು ಕೂಡ ಅವ್ರು ಮಾಡ್ತಾರೆ. ದಟ್ ಈಸ್ ಕರೆಕ್ಟ್, ಅವರ ವೇ ಅಲ್ಲಿ ಅವರು ಮಾಡ್ತಾ ಇರೋದು ಕರೆಕ್ಟ್ ಆಗಿರುತ್ತೆ. ಬಟ್ ಆಸ್ ಅ ಆಪ್ಷನ್ ಬಯರ್ ನೀವು ಜಸ್ಟ್ 50 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡಿದ್ರೆ 5,000 ರೂಪೀಸ್ ನಿಮಗೆ ಆಗುತ್ತೆ. ಈಗ ಇದರ ಫ್ಲಿಪ್ ಸೈಡ್ ಅನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಈಗ 100 ಕ್ವಾಂಟಿಟೀಸ್ ನ ನೀವು ತಗೊಂಡಾಗ 50 ಪಾಯಿಂಟ್ ನೀವು ಒಂದು ಟಾರ್ಗೆಟ್ ನ ಇಟ್ಟಾಗ 1:2 ರೂಲ್ ಪ್ರಕಾರ ನಾವು ಯಾವಾಗಲೂ ಟ್ರೇಡ್ ನ ಮಾಡಬೇಕು. 50 ಪಾಯಿಂಟ್ ಅಂದಾಗ 25 ಪಾಯಿಂಟ್ ನಿಮಗೆ ಎಸ್ ಎಲ್ ಇದೆ ಅಂತ ಅನ್ಕೊಳ್ಳೋಣ. ಇಫ್ ಇನ್ ಕೇಸ್ ಇದ್ರೆ ಎಸ್ ಎಲ್ ಹಿಟ್ ಆದ್ರೆ ನಿಮಗೆ 2,500 ರೂಪಾಯಿ ಹಿಟ್ ಆಗುತ್ತೆ. ಅಂದ್ರೆ 2,500 ರೂಪಾಯಿ ನಿಮಗೆ ಒಂದೇ ಟ್ರೇಡ್ ಅಲ್ಲಿ ಹೋಗುತ್ತೆ. ರೈಟ್. ಈಗ ಒಂದು ಟ್ರೇಡ್ ಅಲ್ಲಿ ನಿಮಗೆ 2,500 ಹೋಗೋ ಚಾನ್ಸಸ್ ಇರುತ್ತೆ, ಹಾಗೆ 5,000 ರೂಪಾಯಿ ಪ್ರಾಫಿಟ್ ಬರೋ ಸಾಧ್ಯತೆ ಇರುತ್ತೆ. ಈಗ ಒಂದು ಟ್ರೇಡಿಂಗ್ ಅಂತ ಬಂದಾಗ ತುಂಬಾ ಜನ ಮಿಸ್ಟೇಕ್ ಮಾಡೋದು ಎಲ್ಲಿ ಅಂದ್ರೆ ದಿನದ ಪ್ಲಾನ್ ಅನ್ನ ಮಾಡ್ತಾರೆ, ದಿನದ ಲೆಕ್ಕಾಚಾರನ ಅವರು ಮಾಡ್ತಾರೆ. ಬಟ್ ಬಿಸ್ನೆಸ್ ಯಾವತ್ತೂ ಕೂಡ ದಿನದ ಲೆಕ್ಕಾಚಾರದಲ್ಲಿ ನಡೆಯಲ್ಲ. ಅದರಲ್ಲಿ ವಾರದ ಲೆಕ್ಕಾಚಾರ ಇರುತ್ತೆ, ಮಂತ್ಲಿ ಲೆಕ್ಕಾಚಾರ ಇರುತ್ತೆ, ವರ್ಷದ ಲೆಕ್ಕಾಚಾರ ಇರುತ್ತೆ. ಸೊ ಬೇಸಿಕಲಿ ನಾವು ಯಾವಾಗಲೂ ಒಂದು ವಾರದ ಲೆಕ್ಕಾಚಾರನ ಮಾಡಬೇಕು, ಅದನ್ನು ನಾವು ಮಂತ್ಲಿಗೆ ಕನೆಕ್ಟ್ ಮಾಡಬೇಕು, ಮಂತ್ಲಿಯಿಂದ ವಾರಕ್ಕೆ ಅದನ್ನ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವಾರಕ್ಕೆ ನನ್ನ ಪ್ರಾಫಿಟ್ ಎಷ್ಟಾಗಬೇಕು ಅಥವಾ ಲಾಸಸ್ ಎಷ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಆಗಬೇಕು ಅನ್ನೋದನ್ನು ನೀವು ಯಾವಾಗಲೂ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಈ ಬೇಸ್ಡ್ ಆಗಿ ನಾವು ನೋಡೋದಾದ್ರೆ ವಾರಕ್ಕೆ ನಿಮಗೆ 5% ಅಥವಾ ಈವನ್ 10% ನೀವು ಮಾಡಲಿಕ್ಕೆ ಆದ್ರೂ ಕೂಡ ಇವರ ಬೆಸ್ಟ್ ಟ್ರೇಡರ್. 10% ನೀವೇನಾದ್ರೂ ಮಾಡಿದ್ರೆ ಅದು ಯಾವುದೇ ರೀತಿ ದೊಡ್ಡ ರಿಟರ್ನ್ ಅಲ್ಲ ಫಾರ್ ಅನ್ ಆಪ್ಷನ್ ಬೈಯರ್, ಬಿಕಾಸ್ ನೆಕ್ಸ್ಟ್ ವಾರದಲ್ಲಿ ನಿಮಗೆ 5% ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಮೊದಲೇ ಹೇಳಿದಾಗೆ ಆಪ್ಷನ್ ಬೈಯಿಂಗ್ ಈಸ್ ಅ ಹೈ ರಿಸ್ಕಿ ಅಂಡ್ ಹೈ ರಿವಾರ್ಡಿಂಗ್ ಬಿಸ್ನೆಸ್.
ಸೊ ಹಾಗಾಗಿ ನೀವು 10% ಟಾರ್ಗೆಟ್ ನ ಯೂಶುವಲಿ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ದೊಡ್ಡ ಟಾರ್ಗೆಟ್ ಅಲ್ಲ. ಬಟ್ ಒಂದು ಪ್ಲಾನ್ ಅನ್ನ ಯಾವಾಗಲೂ ಇಟ್ಕೊಳ್ಬೇಕಾಗತ್ತೆ. ನನ್ನ ಮ್ಯಾಕ್ಸಿಮಮ್ ನಾನು ಇದರಲ್ಲಿ ಮಾಡಬೇಕಾಗಿರೋದು 10% ವಾರಕ್ಕೆ, ಅಂಡ್ ನನ್ನ ಮ್ಯಾಕ್ಸಿಮಮ್ ರಿಸ್ಕ್ ಏನಿರುತ್ತಲ್ಲ ಅರೌಂಡ್ 5% ಅಥವಾ 6% ರಿಸ್ಕ್ ಅನ್ನ ನಾನು ತಗೊಳ್ಬಹುದು, ಅಥವಾ ಈವನ್ 10% ರಿಸ್ಕ್ ಅನ್ನ ವಾರಕ್ಕೆ ತಗೊಳ್ತೇನೆ ಅಂತ ಪ್ಲಾನ್ ಅನ್ನ ಮಾಡಿ. ಯಾಕೆಂದ್ರೆ 10% ರಿಸ್ಕ್ ಅಥವಾ 10% ಪ್ರಾಫಿಟ್ ಅನ್ನು ನೀವು ವಾರಕ್ಕೆ ಇಟ್ಕೊಂಡಾಗ ಯಾವ ರೀತಿ ನಿಮಗೆ ಪ್ಲಾನ್ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಜಸ್ಟ್ 10% ನಿಮಗೆ ಮಾಡಬೇಕು. 1 ಲಕ್ಷಕ್ಕೆ 10% ಅಂದ್ರೆ ಜಸ್ಟ್ 10,000 ರೂಪಾಯಿ ನೀವು ಮಾಡಬೇಕಾಗಿರೋದು. ಈ 10,000 ಮಾಡಲಿಕ್ಕೆ ನೀವು 50 ಪಾಯಿಂಟ್ ಕ್ಯಾಪ್ಚರ್ ಮಾಡೋ ಜಸ್ಟ್ 2 ಟ್ರೇಡ್ ಅನ್ನ ವಾರಕ್ಕೆ ಐಡೆಂಟಿಫೈ ಮಾಡಿದ್ರೆ ಆಯ್ತು. ಜಸ್ಟ್ 2 ಟ್ರೇಡ್, ಎರಡು ಟ್ರೇಡ್ ನಿಮಗೆ 50 ಪಾಯಿಂಟ್ ಮೂವ್ ಆಗೋದು ಸಿಕ್ಕಿದ್ರು ಕೂಡ ನಿಮಗೆ 10,000 ರೂಪಾಯಿ ಆಗತ್ತೆ. ಸೊ 10,000 ಮಾಡಲಿಕ್ಕೆ ಇಷ್ಟು ಈಸಿ ಇದೆ, ಅಂಡ್ ನೀವು ಇದನ್ನ ತುಂಬಾನೇ ಈಸಿಯಾಗಿ 10% ವೀಕ್ಲಿ ಅರ್ನ್ ಮಾಡಬಹುದು. ಬಟ್ ಇಲ್ಲಿ ಫ್ಲಿಪ್ ಸೈಡ್ ಏನು ಅಂದ್ರೆ, ಇದರ ಆಪೋಸಿಟ್ ಸೈಡ್ ಏನು ಅಂದ್ರೆ, ಇದರಲ್ಲಿ ಇನ್ ಬಿಟ್ವೀನ್ ರ್ಯಾಂಡಮ್ ಟ್ರೇಡ್ಸ್ಗಳು ಆಗುತ್ತೆ, ಅಥವಾ ಇನ್ ಬಿಟ್ವೀನ್ ಕೆಲವೊಂದು SL ಹಿಟ್ ಆಗುತ್ತೆ. ಆಬ್ವಿಯಸ್ಲಿ ಯಾರು ಕೂಡ ವಾರಕ್ಕೆ 2 ಟ್ರೇಡ್ ಅನ್ನ ಮಾಡಲ್ಲ, ಅಥವಾ ಯಾರು ಕೂಡ ವಾರ ಇಡೀ ಕಾದು 2 ಟ್ರೇಡ್ಗೆ ಯಾರು ಕೂಡ ಕಾಯಲ್ಲ, ತುಂಬಾನೇ ಕಷ್ಟದ ವಿಚಾರ. ಬಟ್ ಇದರಲ್ಲಿ ಇನ್ ಬಿಟ್ವೀನ್ ಲಾಸಸ್ ಕೂಡ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ 1-2 ಟ್ರೇಡ್ ಲಾಸಸ್ ಆಯಿತು ಅಂತ ಅನ್ಕೊಳ್ಳೋಣ, 2,500 ರೂಪಾಯಿ ಹೋಯ್ತು ಅಂತ ಅನ್ಕೊಳ್ಳೋಣ, ನಿಮ್ಗೊಂದು 5,000 ರೂಪಾಯಿ ಲಾಸಸ್ ಆಗುತ್ತೆ. ನೆಕ್ಸ್ಟ್ ಟ್ರೇಡ್ ನಿಮ್ಗೊಂದು ವಿನ್ನಿಂಗ್ ಟ್ರೇಡ್ ಸಿಗುತ್ತೆ, ಅಂದ್ರೆ ನಿಮ್ಗೊಂದು ವಿನ್ನಿಂಗ್ ಟ್ರೇಡ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ಟ್ರೇಡ್ ವರ್ಕ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ನಮ್ಮ ಒಂದು 9 ಸ್ಟ್ರಾಟಜಿಗಳಲ್ಲಿ ಯಾವುದಾದ್ರು ಒಂದು ಸ್ಟ್ರಾಟಜಿ ಬಂತು ಅಂತ ಅನ್ಕೊಳ್ಳೋಣ, ಇದು ವಿನ್ನಿಂಗ್ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ನೀವು ಅನ್ಕೊಳ್ತೀರಾ, ಎಂಟ್ರಿನ ಪಡಿತೀರಾ. ಈಗ ನಿಮ್ಗೆ ಇಲ್ಲಿ ಕ್ಯಾಪಿಟಲ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅಂದ್ರೆ 100 ಕ್ವಾಂಟಿಟಿಯಲ್ಲಿ ನೀವು ಮತ್ತೆ ಎಂಟ್ರಿ ಪಡಿಬಹುದು. ನಿಮಗೆ 1 ಲಕ್ಷದಲ್ಲಿ ಹೋಗಿರೋದು 5,000, ನಿಮ್ಗೆ ಇನ್ನು 100 ಕ್ವಾಂಟಿಟಿನ ತಗೊಳ್ಳಿಕ್ಕೆ 40,000 ಬೇಕಾಗಿರೋದು. ಹಾಗಾಗಿ ನೀವು ಸೇಮ್ ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ನ ಮಾಡಬಹುದು. ಸೊ ಯಾವಾಗಲೂ ಇನ್ ಜನರಲ್ ಏನ್ ರೂಲ್ ಇರುತ್ತೆ ಅಂದ್ರೆ 10ರಲ್ಲಿ 7 ಟ್ರೇಡ್ ಯಾವಾಗಲೂ ವರ್ಕ್ ಆಗುತ್ತೆ, 3 ಟ್ರೇಡ್ ನಿಮಗೆ SL ಹಿಟ್ ಆಗುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಬೇಸ್ಡ್ ಆಗಿ ನಾವು ಒಂದು ಟ್ರೇಡ್ ನ ತಗೊಳ್ಳೋದು, ಹೈ ಪ್ರೊಬ್ಯಾಬಿಲಿಟಿ ಟ್ರೇಡ್ ಗಳನ್ನ ನಾವು ಪ್ಲಾನ್ ನ ಮಾಡ್ತೀವಿ. ಸೊ ಇದರ ಬೇಸ್ಡ್ ಆಗಿ ನಾವು ನೋಡೋದಾದ್ರೆ ಈ ಟ್ರೇಡ್ ನಿಮಗೆ ವಿನ್ನಿಂಗ್ ಕೊಡ್ತು ಅಂದಾಗ್ಲೂ ಕೂಡ ನೀವು 5,000 ಇಲ್ಲಿ ಪ್ರಾಫಿಟ್ ಆಗಿ ಅರ್ನ್ ಮಾಡಬಹುದು. ನಿಮ್ಗೆ ಇಲ್ಲಿ ಲಾಸಸ್ ಕವರ್ ಆಯ್ತು. ನೆಕ್ಸ್ಟ್ ಟ್ರೇಡ್ ಅನ್ನು ನೀವು ತಗೊಳ್ತೀರಾ, ಅದರಲ್ಲಿ 5,000 ಪ್ರಾಫಿಟ್ ಆಯ್ತು ಅಂತ ಅನ್ಕೊಳ್ಳೋಣ. ಅಂಡ್ ನೀವೊಂದು ಸ್ಟ್ರಕ್ಚರ್ನ ಇಲ್ಲಿ ನೋಡಿ, ಯಾವ ರೀತಿ ನೀವು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ 2,500 ಲಾಸಸ್ ನ ಕೊಟ್ಟು 5,000 ಕಳ್ಕೊತಾ ಇದ್ರೆ, ಅಂಡ್ ಪ್ರಾಫಿಟ್ ಆದಾಗ 5,000 ತಗೊಳ್ತಾ ಇದ್ರೆ ಅನ್ನೋದನ್ನ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನೀವು ನೋಡ್ತಾ ಇರಿ. ಈ ರೀತಿ ನೀವು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ವಾರಕ್ಕೆ ಜಸ್ಟ್ 10 ಟ್ರೇಡ್ ಗಳನ್ನ ಪ್ರಾಪರ್ ಆಗಿ ತಗೊಂಡ್ರು ಕೂಡ, ಅದರಲ್ಲಿ ಇಫ್ ಇನ್ ಕೇಸ್ ಏನಾದ್ರೂ 7 ಟ್ರೇಡ್ ವರ್ಕ್ ಆದ್ರೆ ಜಸ್ಟ್ ಇಮ್ಯಾಜಿನ್ ಹೌ ಮಚ್ ರಿಟರ್ನ್ಸ್ ನೀವು ಮಾಡಬಹುದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ. ಜಸ್ಟ್ 50 ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡ್ತಾ ನೀವು ಯಾವುದೇ ರೀತಿ ನಿಫ್ಟಿಯ ಇವತ್ತಿನ ಇಷ್ಟು ದೊಡ್ಡ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ನೀವೇನಾದ್ರೂ ಸ್ಕಿಲ್ಡ್ ಆಗಿದ್ರೆ, ಅಥವಾ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ, ಯಾವ ರೀತಿ ಮೂವ್ ಆಗುತ್ತೆ, ಯಾವ ರೀತಿ ಶಿಫ್ಟ್ ಮಾಡಬೇಕು, ಎಲ್ಲವೂ ಕೂಡ ಗೊತ್ತಿದ್ರೆ ನೀವು ಖಂಡಿತವಾಗಿಯೂ ಅದನ್ನು ಕೂಡ ಕ್ಯಾಪ್ಚರ್ ಮಾಡಬಹುದು. ಬಟ್ ನಾನು ಬಿಗಿನರ್ಸ್ ಗಳಿಗೆ ಹೇಳ್ತಾ ಇದ್ದೇನೆ, ಯಾವ ರೀತಿ ನೀವು ಜಸ್ಟ್ 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿ ವಾರಕ್ಕೆ ಒಂದು 4ರಿಂದ 5 ಬೆಸ್ಟ್ ಟ್ರೇಡ್, ದಿನ ಟ್ರೇಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಕಂಪ್ಲೀಟ್ಲಿ ವೊಲಟೈಲ್ ಆಗಿತ್ತು, ಅಂದ್ರೆ ಅಷ್ಟೊಂದು ಉತ್ತಮವಾದ ಎಂಟ್ರಿಗಳು ಯಾವುದು ಕೂಡ ಇರಲಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಪ್ರೈಸ್ ಕೆಳಗಡೆ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಇದೇ ರೇಂಜಲ್ಲಿ ಹೋಲ್ಡ್ ಆಗಿತ್ತು. ಈಗ ಈ ರೇಂಜಲ್ಲಿ ನೀವು ಯಾವುದೇ ಟ್ರೇಡ್ ತಗೊಳ್ಳದೆ ಸುಮ್ಮನೆ ಕೂತ್ಕೊಂಡು ಏನು ಕೂಡ ಓವರ್ ಟ್ರೇಡಿಂಗ್ ಮಾಡದೆ ಆ ಕ್ಯಾಪಿಟಲ್ ಅನ್ನು ಉಳಿಸ್ಬಿಟ್ಟು ನಾಳೆ ಏನಾದ್ರೂ ನಿಮಗೆ ಉತ್ತಮವಾದ ಎಂಟ್ರಿ ಸಿಕ್ತು, ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಒಂದು ಉತ್ತಮವಾದ ಎಂಟ್ರಿ ಪಡೆಯೋದು ಗೊತ್ತಿರತ್ತೆ. ಬಟ್ ಯಾವ ಎಂಟ್ರಿ ಒಳ್ಳೆಯದು, ಯಾವ ಎಂಟ್ರಿ ರಾಂಗ್ ಅನ್ನೋದು ತುಂಬಾ ಜನರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ತುಂಬಾ ಜನ ಲಾಸಸ್ ನ ಮಾಡ್ಕೊಳ್ತಾ ಇರೋದು. ಇಫ್ ಇನ್ ಕೇಸ್ ನಿಮಗೆ ಶುಕ್ರವಾರ ಏನಾದ್ರೂ ಉತ್ತಮವಾದ ಎಂಟ್ರಿ ಸಿಕ್ತು, ಅದರಲ್ಲಿ ನಿಮಗೆ 50 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರಿ ಅಂತಾನು ಅನ್ಕೊಳ್ಳಿ, ಇಲ್ಲಿ ನೀವು ಏನು ಲಾಸಸ್ ನ ಓವರ್ ಟ್ರೇಡಿಂಗ್ ಅಲ್ಲಿ ಮಾಡಿರ್ತೀರಲ್ಲ, ಇದು ಎಲ್ಲಿಗೂ ಕೂಡ ಮ್ಯಾಚ್ ಆಗಲ್ಲ. ಹಾಗಾಗಿ ಈ ಲಾಸಸ್ ನಿಮಗೆ ಎಲ್ಲೂ ಕೂಡ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಆಬ್ವಿಯಸ್ಲಿ ಇದರಲ್ಲಿ ಕೆಲವೊಂದು ಪಾಯಿಂಟ್ಗಳು ರಿಯಾಲಿಟಿಗಿಂತ ಸ್ವಲ್ಪ ಆ ಕಡೆ ಇರ್ಬೋದು, 10% ಮಾಡೋದು ಅಥವಾ 5% ಮಾಡೋದು, ಇದೆಲ್ಲವೂ ಕೂಡ ರಿಯಾಲಿಟಿಗಿಂತ ಆ ಕಡೆ ಇರ್ಬೋದು. ಬಟ್ ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ನಾನು ಒಂದು ಪ್ರಾಪರ್ ಪ್ಲಾನ್ ಬೇಕಾಗುತ್ತೆ. ಆ ಪ್ರಾಪರ್ ಪ್ಲಾನ್ ಆಗಿ ನೀವು ಟ್ರೇಡಿಂಗ್ ನ ಮಾಡಬೇಕಾಗುತ್ತೆ. ನಾನು ದಿನಕ್ಕೆ ಇಷ್ಟೇ ಟ್ರೇಡ್ಗಳನ್ನು ತಗೊಳ್ತೇನೆ, ದಿನಕ್ಕೆ 1ರಿಂದ 2 ಟ್ರೇಡ್ಗಳನ್ನು ತಗೊಳ್ತೇನೆ. 2ನೇ ಟ್ರೇಡ್ SL ಹಿಟ್ ಆಯ್ತು ಅಂದ್ರೆ 3ನೇ ಟ್ರೇಡಿಗೆ ನಾನು ಪ್ಲಾನ್ ಮಾಡಲ್ಲ. ಯಾಕೆಂದ್ರೆ ನಾಳೆ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ, ಅಂದ್ರೆ ನಾಡಿದ್ದು ಕೂಡ ನನಗೆ ಮಾರ್ಕೆಟ್ ಓಪನ್ ಇರುತ್ತೆ, ಆಗ ನಾನು ಟ್ರೇಡ್ನ ಮಾಡ್ಬೋದು ಅನ್ನೋ ಮೈಂಡ್ ಸೆಟ್ ಅನ್ನು ನೀವು ತಗೊಳ್ಳಿ. ಹಾಗೆ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ದೊಡ್ಡದಾಗಿ ಮೂಮೆಂಟ್ ಆಯಿತು, ನೀವು ಆ ಟ್ರೇಡಲ್ಲಿ ಇಲ್ಲ ಅಂದಾಗ ಅದನ್ನು ಬಿಟ್ಬಿಡಿ, ಲೆಟ್ ಇಟ್ ಗೋ, ಹೋಗ್ಲಿ. ನಾನು ನೆಕ್ಸ್ಟ್ ಟ್ರೇಡನ್ನು ಪ್ಲಾನ್ ಮಾಡ್ತೇನೆ. ಯಾಕೆಂದರೆ ನನಗೆ ಬೇಕಾಗಿರೋದು ಜಸ್ಟ್ 50 ಪಾಯಿಂಟ್ಸ್, ಅದನ್ನು ನಾನು ಡೀಸೆಂಟ್ ಆಗಿ ಅರ್ನ್ ಮಾಡ್ಬೋದು. ನನಗೆ ಯಾವುದೇ ರೀತಿ ಈ ರೀತಿ ಒಮ್ಮೊಮ್ಮೆ ಬಂಪರ್ ಆಫರ್ ಥರ ಬರೋ ಈ ರೀತಿ ದೊಡ್ಡ ದೊಡ್ಡ ಮೂಮೆಂಟ್ಗಳು ಬೇಡ ಅನ್ನೋದನ್ನು ಸ್ವಲ್ಪ ರಿಜೆಕ್ಟ್ ಮಾಡಿ. ಯಾವಾಗ ನೀವು ಸ್ಕಿಲ್ಫುಲ್ ಆಗ್ತೀರಾ, ಯಾವಾಗ ನಿಮಗೆ ಈ ಕಾನ್ಸೆಪ್ಟ್ಗಳು ಗೊತ್ತಾಗುತ್ತೆ, ಯಾವಾಗ ನೀವು ಕಲಿತೀರಾ ಅಥವಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ, ಆಗ ಆಬ್ವಿಯಸ್ಲಿ ನೀವು ದೊಡ್ಡ ಮೊಮೆಂಟಮ್ಗಳನ್ನು ಕ್ಯಾಪ್ಚರ್ ಮಾಡ್ಬೋದು. ಬಟ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ, 2 ಟ್ರೇಡ್ ಮಾಡ್ತೀನಿ ಅಥವಾ ವಾರಕ್ಕೆ ನಾನು 5 ಟ್ರೇಡ್ ಅನ್ನ ಮಾಡ್ತೀನಿ ಅನ್ನೋದನ್ನ ಡಿಸೈಡ್ ಮಾಡಿ. ದಿನದ ಲೆಕ್ಕಾಚಾರದಲ್ಲಿ ಈ ಆಪ್ಷನ್ ಬೈಯಿಂಗ್ ಅನ್ನ ಮಾಡಬೇಡಿ, ಖಂಡಿತವಾಗಿಯೂ ಅದು ರಾಂಗ್. ಯಾವುದೇ ರೀತಿ ಅದರಲ್ಲಿ ಪ್ರಾಫಿಟ್ ಮಾಡ್ಲಿಕ್ಕೆ ಆಗಲ್ಲ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಒಂದು ವಾರ ಈ ಮೆಥಡ್ ಅನ್ನ ಫಾಲೋ ಮಾಡಿ, ಪ್ರಾಪರ್ ಪ್ಲಾನ್ ಆಗಿ ಈ ರೀತಿ ನನ್ನ ಬಿಸ್ನೆಸ್ ಇರುತ್ತೆ, ಈ ರೀತಿ ನಾನು ಹಣನ ಮಾಡಬೇಕು, ಈ ರೀತಿ ಲಾಸಸ್ ಆದ್ರೆ ಈ ರೀತಿ
ರೀತಿ ನಂದು ಪ್ಲಾನ್ ಇರುತ್ತೆ. ಇಫ್ ಇನ್ ಕೇಸ್ ಕ್ಯಾಪಿಟಲ್ 1 ಲಕ್ಷ ಇದ್ರೆ 40% ಮಾತ್ರ ಹಾಕ್ತೇನೆ. ಏನೇ ಲಾಸಸ್ ಆದ್ರೂ ಕೂಡ ನನಗೆ ಇದರ ಮೇಲ್ಗಡೆ ಹೋಗಲ್ಲ. 1 ಲಕ್ಷ ರೂಪಾಯಿ ನನ್ನ ಹತ್ರ ಇದ್ದೇ ಇರುತ್ತೆ. ಅಂದ್ರೆ ನನ್ನ ಹತ್ರ ಒಂದು 4-5 ಸಾವಿರ 10 ಸಾವಿರ ಆ ಕಡೆ ಈ ಕಡೆ ಆಗ್ಬೋದು. ಆದ್ರೂ ಕೂಡ ನಾನು ನೆಕ್ಸ್ಟ್ 90,000 ರೂಪಾಯಿ ಇದೆ, ಏನೇ ಲಾಸಸ್ ಆದ್ರೂ ಕೂಡ ನಾನು ರಿಕವರಿ ಮಾಡ್ಬೋದು ಅನ್ನೋ ಯೋಚನೆ ಇರಬೇಕು. ಸೊ ಯಾವಾಗ್ಲೂ ಕೂಡ ನೆನಪಿಡಿ, ನಿಮ್ಗೆ ರಿಕವರಿ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇದ್ದಾಗ ಅಥವಾ ನಿಮ್ಗೆ ನಿಮ್ಮ ಪ್ಲಾನ್ ನ ಒಳಗಡೆ ಏನಾದ್ರೂ ಇದ್ದಾಗ ಅದನ್ನ ನೀವು ಮಾಡ್ಬೋದು. ಇಫ್ ಇನ್ ಕೇಸ್ ಅದು ಹೊರಗಡೆ ಬಂತು ಅಂದಾಗ ಕಂಪ್ಲೀಟ್ಲಿ ನಿಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಸೊ ದಯವಿಟ್ಟು ಈ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ದಯವಿಟ್ಟು ಆಪ್ಷನ್ ಸೆಲ್ಲರ್ಸ್ ಯಾವ ರೀತಿ ಒಂದು ಹಣನ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ನೀವು ಕೂಡ ಟ್ರೇಡ್ ನ ಮಾಡಬೇಕಾಗುತ್ತೆ. ಡಬಲ್ ತ್ರಿಬಲ್ ಯೋಚನೆಗೆ ಹೋದಾಗ ನೀವು ನಿಮಗಾಗಿ ಟ್ರೇಡ್ ನ ಮಾಡ್ತಾ ಇಲ್ಲ, ನೀವು ಆಪ್ಷನ್ ಸೆಲ್ಲರ್ಗೆ ಹಣನ ಕೊಡ್ತಾ ಇದ್ದೀರಾ. ಒಕೇಶನಲಿ ನಿಮ್ಗೆ ಆಗ್ಬೋದು 10 ರೂಪಾಯಿ ಪ್ರೀಮಿಯಂ 300 ರೂಪಾಯಿ ಆಗ್ಬೋದು. ಖಂಡಿತವಾಗಿಯೂ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೇನೆ. ಬಟ್ ಎಷ್ಟು ದಿನ ಆಗಿದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.